ಒಂದು ಟ್ರಕ್, ಒಂದು ಮರುಭೂಮಿ ಮತ್ತು ಬದುಕಿಗಾಗಿ ನಡೆದ ಕೊನೆಯ ಹೋರಾಟ. ನೀವು ಊಹಿಸಿಕೊಳ್ಳಿ, ಸುತ್ತಲೂ ಎಲ್ಲೆಡೆ ಮರಳು ಮಾತ್ರ, ನೆರಳಿಲ್ಲ, ನೀರಿಲ್ಲ, ಸಹಾಯ ಕೇಳಲು ಒಂದು ಜನರು ಕೂಡ ಇಲ್ಲ. ಪ್ರತಿ ಕ್ಷಣವೂ ಜೀವ ಮತ್ತು ಸಾವಿನ ನಡುವೆ ನಡೆದ ಹೋರಾಟ. ಇದು ಯಾವುದೇ ಸಿನಿಮಾ ಕಥೆಯಲ್ಲ. 2026ರ ಜೂನ್ ತಿಂಗಳಿನಲ್ಲಿ ಆಫ್ರಿಕಾ ಖಂಡದ ನೈಜರ್ ದೇಶದಲ್ಲಿ ನಡೆದಂತಹ ನಿಜವಾದ ದುರಂತ. ಒಂದು ಟ್ರಕ್ ಕೆಟ್ಟು ನಿಂತ ಕಾರಣ 49 ಅಮಾಯಕ ಜನರು ದಾಹದಿಂದ ಸಾವನ್ನಪ್ಪಿರುವುದು. ಈ ಒಂದು ದುರ್ಘಟನೆಯ ಸಂಪೂರ್ಣ ಕಥೆಯನ್ನ ತಿಳಿದುಕೊಳ್ಳೋಣ ಬನ್ನಿ. ಈ ಒಂದು ಜನರು ಮಾಲಿ ದೇಶದಲ್ಲಿ ಬಕ್ರೀದ್ ಹಬ್ಬದ ಸಂಭ್ರಮ ಮುಗಿಸಿ ಕುಟುಂಬಸ್ಥರನ್ನು ಭೇಟಿಯಾಗಿ ಸಂತೋಷದಿಂದ ಮನೆಗೆ ಹಿಂದಿರುಗುತ್ತಿದ್ದ ಜನರು ಒಂದು ಟ್ರಕ್ನಲ್ಲಿ ಪ್ರಯಾಣ ಆರಂಭಿಸಿದರು. ಅವರಲ್ಲಿ ಮಹಿಳೆಯರೂ ಇದ್ದರು, ಮಕ್ಕಳೂ ಇದ್ದರು, ವಯಸ್ಕರೂ ಇದ್ದರು. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಕನಸುಗಳಿದ್ದವು. ಮನೆ ತಲುಪಿದ ನಂತರ ಏನು ಮಾಡಬೇಕು ಎಂಬ ಯೋಜನೆಗಳಿದ್ದವು. ಯಾರಿಗೂ ಗೊತ್ತಿರಲಿಲ್ಲ ಇದೇ ಪ್ರಯಾಣ ಅವರ ಜೀವನದ ಕೊನೆಯ ಪ್ರಯಾಣವಾಗಲಿದೆ ಎಂದು. ಸುಮಾರು 100 ಜನರನ್ನು ಹೊತ್ತ ಟ್ರಕ್ ನೈಜರ್ ದೇಶದ ಕಡೆಗೆ ಸಾಗುತ್ತಿತ್ತು. ಎಲ್ಲವೂ ಸಾಮಾನ್ಯವಾಗಿಯೇ ಕಾಣುತ್ತಿತ್ತು, ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಪ್ರಯಾಣದ ಮಧ್ಯೆ ಸಹರಾ ಮರುಭೂಮಿಯ ನಿರ್ಜನ ಪ್ರದೇಶ. ಟ್ರಕ್ ಏಕಾಏಕಿ ಕೆಟ್ಟು ನಿಂತಿತು. ಮೊದಲಿಗೆ ಎಲ್ಲವೂ ಶಾಂತವಾಗಿದ್ದರು. ಸ್ವಲ್ಪ ಸಮಯದಲ್ಲಿ ಸರಿಯಾಗಬಹುದು, ಆಗ ಸರಿಯಾಗಬಹುದು, ಈಗ ಸರಿಯಾಗಬಹುದು ಎಂದು ಊಹಿಸಿದ್ದರು. ಚಾಲಕ ಮತ್ತು ಕೆಲವರು ವಾಹನವನ್ನು ಸರಿಪಡಿಸಲು ಪ್ರಯತ್ನಿಸಿದರು. ಎಷ್ಟೇ ಪ್ರಯತ್ನಿಸಿದರೂ 1 ಗಂಟೆ, 2 ಗಂಟೆ, ಅರ್ಧ ದಿನ ಕಳೆದೇ ಹೋಯಿತು. ಆದರೂ ಟ್ರಕ್ ಚಲಿಸಲಿಲ್ಲ. ನಿಧಾನವಾಗಿ ಜನರ ಮುಖದಲ್ಲಿ ಆತಂಕ ಕಾಣತೊಡಗಿತು. ಯಾಕೆಂದರೆ ಅವರು ಇದ್ದ ಸ್ಥಳ ಸಾಮಾನ್ಯ ಪ್ರದೇಶವಲ್ಲ. ಇದು ಜಗತ್ತಿನ ಅತ್ಯಂತ ಕಠಿಣ ಪರಿಸರದಲ್ಲಿ ಒಂದಾದ ಸಹರಾ ಮರುಭೂಮಿ. ಈ ಒಂದು ಸಹರಾ ಮರುಭೂಮಿಯಲ್ಲಿನ ಪರಿಸರ ಎಷ್ಟು ಕಠಿಣಾತಿ ಕಠಿಣ ಪರಿಸರ ಎಂದರೆ, ಹಗಲಿನ ಸಮಯದಲ್ಲಿ ತಾಪಮಾನ 45ರಿಂದ 50 ಡಿಗ್ರಿ ಸೆಲ್ಸಿಯಸ್ ತಲುಪುತ್ತದೆ. ಮರಳಿನ ಮೇಲೆ ನಡೆಯುವುದೇ ಕಷ್ಟ. ಬಿಸಿಲಿನ ತಾಪಕ್ಕೆ ಉಸಿರಾಡುವುದೂ ಕಷ್ಟ. ಎಲ್ಲೆಡೆ ನೋಡಿದರೂ ಕೇವಲ ಮರಳುಗಾಡು ಮಾತ್ರ. ಯಾವ ಹಳ್ಳಿ ಇಲ್ಲ, ರಸ್ತೆ ಇಲ್ಲ, ಯಾವ ವಾಹನಗಳೂ ಇಲ್ಲ. ಮೊಬೈಲ್ ಫೋನ್ ತೆಗೆದು ನೋಡಿದಾಗ ನೆಟ್ವರ್ಕ್ ಇಲ್ಲ. ಸಹಾಯಕ್ಕಾಗಿ ಕರೆ ಮಾಡಲು ಸಾಧ್ಯ. ಜಗತ್ತಿನೊಂದಿಗೆ ಅವರ ಸಂಪರ್ಕ ಸಂಪೂರ್ಣವಾಗಿ ಕಡಿದು ಹೋಗಿತ್ತು. ಸಮಯ ಕಳೆದಂತೆ ಪರಿಸ್ಥಿತಿ ಮತ್ತಷ್ಟು ಭಯಾನಕವಾಗಿತ್ತು. ಜನರ ಬಳಿ ಇದ್ದ ಕುಡಿಯುವ ನೀರು ಕಡಿಮೆಯಾಗತೊಡಗಿತು. ಆಹಾರವು ಮುಗಿಯತೊಡಗಿತು. ಮೊದಲಿಗೆ ಅವರ ನೀರನ್ನು ಹಂಚಿಕೊಂಡು ಕುಡಿಯುತ್ತಿದ್ದರು. ಆದರೆ ನಂತರ ಒಂದು ಹನಿ ನೀರಿಗಾಗಿ ಅವರು ಕಾಯುವ ಪರಿಸ್ಥಿತಿ ಬಂದಿತು. ಮಕ್ಕಳು ಅಳುತ್ತಿದ್ದರು. ತಾಯಂದಿರು ಅವರನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರ ಕಣ್ಣಲ್ಲೂ ಕೂಡ ಭಯವಿತ್ತು. ದಾಹದಿಂದ ತುಟಿಗಳು ಒಣಗಿದ್ದವು. ದೇಹದಲ್ಲಿ ಶಕ್ತಿ ಕ್ಷೀಣಿಸುತ್ತಿತ್ತು. ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಮಾತ್ರ ಕಾಡುತ್ತಿತ್ತು: ನಾವು ಇಲ್ಲಿಂದ ಜೀವಂತವಾಗಿ ಹೊರ ಹೋಗಬಹುದೇ ಎಂಬ ಪ್ರಶ್ನೆ ಕೂಡ ಕಾಡುತ್ತಾ ಇತ್ತು. ದಿನಗಳು ಕಳೆಯತೊಡಗಿದವು. ಕೆಲವರು ದೂರದಲ್ಲಿ ನೀರು ಕಾಣುತ್ತಿರುವಂತೆ ಭ್ರಮೆ ಅನುಭವಿಸಿದರು. ಆದರೆ ಅದು ಮರುಭೂಮಿಯ ಮೃಗಜಲ ಮಾತ್ರ. ಅದು ನಿಜವಾದ ನೀರಲ್ಲ. ದಾಹ ಹೆಚ್ಚಾದಂತೆ ದೇಹದ ಶಕ್ತಿ ಕುಗ್ಗತೊಡಗಿತು. ಕೆಲವರು ನಡೆಯಲು ಪ್ರಯತ್ನಿಸಿದರು, ಆದರೆ ಬಿಸಿಲಿನ ತಾಪಕ್ಕೆ ಕುಸಿದು ಬಿದ್ದರು. ಒಬ್ಬೊಬ್ಬರಾಗಿ ಜನರು ಸಾವಿನತ್ತ ಸಾಗತೊಡಗಿದರು. ಅವರ ಕನಸುಗಳು, ಅವರ ಕುಟುಂಬಗಳು, ಅವರ ಭವಿಷ್ಯ ಎಲ್ಲವೂ ಕೂಡ ಮರುಭೂಮಿಯ ಮರಳಿನಲ್ಲಿ ಹೂತು ಹೋಗತೊಡಗಿತು. ಆದರೆ ಎಲ್ಲರೂ ಕೈ ಚೆಲ್ಲಲಿಲ್ಲ. ಕೇವಲ ಇಬ್ಬರು ಪ್ರಯಾಣಿಕರು ಒಂದು ಸಾಹಸಮಯ ನಿರ್ಧಾರ ತೆಗೆದುಕೊಂಡರು. ಸಹಾಯ ಹುಡುಕಲು ಕಾಲ್ನಡಿಗೆಯಲ್ಲಿ ಹೊರಟರು. ಮುಂದೆ ಏನಿದೆ ಎಂಬುದು ಅವರಿಗೂ ಕೂಡ ಗೊತ್ತಿರಲಿಲ್ಲ. ಮುಂದೆ ಏನಿದೆ ಎಂದು ಅವರಿಗೂ ಕೂಡ ಗೊತ್ತಿರಲಿಲ್ಲ. ಆದರೂ ಅವರು ನಡೆಯುತ್ತಲೇ ಇದ್ದರು. ಸುಮಾರು 50 ಕಿಲೋಮೀಟರ್ಗಿಂತ ಹೆಚ್ಚು ದೂರ
ಉರಿಯುವ ಬಿಸಿಲಿನಲ್ಲಿ ದಾಹದ ನಡುವೆಯೂ ಕೂಡ ಅವರ ಬದುಕಿಗಾಗಿ ಹೋರಾಡಿದರು. ಕೊನೆಗೆ ಅವರು ಸಹಾಯ ಪಡೆಯುವಲ್ಲಿ ಯಶಸ್ವಿಯಾದರು. ತಕ್ಷಣ ರಕ್ಷಣಾ ತಂಡಗಳಿಗೆ ಮಾಹಿತಿ ನೀಡಿದರು. ಮಾಹಿತಿ ಪಡೆದಂತ ರಕ್ಷಣಾ ತಂಡಗಳು, ರಕ್ಷಣಾ ವಾಹನಗಳು ವೇಗವಾಗಿ ಮರುಭೂಮಿಯತ್ತ ಧಾವಿಸಿದವು. ಎಲ್ಲರೂ ಒಂದು ಆಸೆಯೊಂದಿಗೆ ಅಲ್ಲಿಗೆ ತಲುಪಿದರು. ಆದರೆ ಅವರು ಕಂಡ ದೃಶ್ಯ ಎಲ್ಲರ ಹೃದಯ ಒಡೆದಿತ್ತು. ಟ್ರಕ್ ಅಲ್ಲಿಯೇ ನಿಂತಿತ್ತು, ಆದರೆ ಅದರ ಸುತ್ತಲೂ ಅನೇಕ ಮೃತದೇಹಗಳು ಬಿದ್ದಿದ್ದವು. ಅಧಿಕಾರಿಗಳು 49 ಜನರು ಸಾವನ್ನಪ್ಪಿರುವುದನ್ನ ದೃಢಪಡಿಸಿದರು. ಕೆಲವರು ಮಾತ್ರ ಬದುಕುಳಿದಿದ್ದರು. ಅವರನ್ನು ತಕ್ಷಣ ಸುರಕ್ಷಿತ ಸ್ಥಳಕ್ಕೆ ಕರೆದೊಯ್ಯಲಾಯಿತು. ಆದರೆ ಕಳೆದುಕೊಂಡ 49 ಜೀವಗಳನ್ನು ಮರಳಿ ತರಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಒಂದು ಟ್ರಕ್ ಕೆಟ್ಟು ನಿಂತ ಕಾರಣ ಇಷ್ಟು ದೊಡ್ಡ ದುರಂತ ಸಂಭವಿಸಬಹುದು ಎಂದು ಯಾರೂ ಕೂಡ ಊಹೆ ಕೂಡ ಮಾಡಲು ಸಾಧ್ಯವಿಲ್ಲ. ನಾವು ಪ್ರತಿದಿನ ಸುಲಭವಾಗಿ ಬಳಸುವ ನೀರಿನ ಬೆಲೆ ಎಷ್ಟು ಅಮೂಲ್ಯ ಎಂಬುದನ್ನ ಈ ಘಟನೆ ನಮಗೆ ನೆನಪು ಮಾಡಿಕೊಡುತ್ತದೆ. ಒಂದು ಹನಿ ನೀರು, ಒಂದು ಸಹಾಯದ ಕರೆ, ಒಂದು ರಕ್ಷಣಾ ವಾಹನ, ಇವುಗಳಲ್ಲಿ ಯಾವುದಾದರೂ ಸಮಯಕ್ಕೆ ಸಿಕ್ಕಿದ್ದರೆ ಬಹುಶಃ 49 ಜೀವಗಳು ಉಳಿಯುತ್ತಿದ್ದವು. ಸಹರಾ ಮರುಭೂಮಿಯ ಮಧ್ಯೆ ತಮ್ಮ ಜೀವ ಕಳೆದುಕೊಂಡ ಆ 49 ಜನರಿಗೆ ನಮ್ಮ ಹೃತ್ಪೂರ್ವಕ ಶ್ರದ್ಧಾಂಜಲಿಯ ನಮನಗಳು. ಅವರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ. ಇಂತಹ ಮಹತ್ವದ ಈ ನೈಜ ಘಟನೆಗಳ ಕುರಿತು ಕನ್ನಡದಲ್ಲಿ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.